ಊರ್ಗೋಲ್ ಇಟ್ಕೊಂಡಿರೋಂತ ಭೂತ ಯಾವಾಗ್ಲೂ ನಿಶಬ್ದವಾದಂತ ಜಾಗದಲ್ಲಿ ತನ್ನ ಊರ್ಗೋಲನ್ನ ಊರ್ಕೊಂಡು ಬೇಟೆ ಆಡೋದಕ್ಕೋಸ್ಕರ ಯಾವಾಗ್ಲೂ ಕಾಯ್ತಾ ಇರ್ತಿತ್ತು. ಸುಧೀರ್ ಲಕ್ನೋವಲ್ಲಿ ಒಂದು ಆಫೀಸಲ್ ಕೆಲ್ಸ ಮಾಡ್ತಿದ್ದ. ಅಪ್ಪ ಅಮ್ಮ ಮುಂಚೆನೆ ಸತ್ತು ಹೋಗಿದ್ರು. ಹಳ್ಳಿಲಿದ್ದಂತ ಮನೆ ಮತ್ತೆ ಜಮೀನು ಅವ್ರಿಗೆ ಕೆಲ್ಸಕ್ ಬರ್ತಾ ಇರ್ಲಿಲ್ಲ. ನಾನ್ ಯೋಚನೆ ಮಾಡ್ತಾ ಇದ್ದೀನಿ ಜಮೀನನ್ನ ಮಾರಿ ಪಟ್ನದಲ್ಲಿ ಮನೆ ಮಾಡೋಣ ಅಂತ. ನಿಮಗ್ ಹೇಗ್ ಸರಿ ಅನ್ಸತ್ತೋ ಹಾಗ್ ಮಾಡಿ. ಸಿಟಿನಲ್ಲಿ ಒಳ್ಳೆ ಮನೆ ಕೊಂಡ್ಕೊಳ್ಳೋ ಅಷ್ಟು ಜಮೀನ್ ಮಾರಿದಾಗ ದುಡ್ಡು ಬಂದಿರ್ಲಿಲ್ಲ ಅವರಿಗೆ. ಹೋಗ್ಲಿ ಬಿಡಿ, ಇವಾಗ ಮನೆ ಕೊಂಡ್ಕೊಳ್ಳೋದ್ ಬೇಡ, ಇನ್ನೂ ಒಂದ್ ಸ್ವಲ್ಪ ದುಡ್ಡು ಕೂಡ ಹಾಕದ್ಮೇಲೆ ಕೊಂಡ್ಕೊಳ್ಳೋಣ. ನಾವ್ ಮತ್ತೆ ಬಾಡಿಗೆ ಮನೆ ನೋಡ್ಬೇಕಾಗುತ್ತೆ. ಆ ದಿನದಲ್ಲಿ ಆ ಏರಿಯಾನಲ್ಲಿ ತುಂಬಾ ಕಮ್ಮಿ ಜನ ವಾಸ ಮಾಡ್ತಿದ್ರು. ಬೆಳಿಗ್ಗೆ ಅಂಗಡಿ ಓಪನ್ ಆದ್ರೆ ಸಂಜೆ 10 ಗಂಟೆಗೆಲ್ಲ ಕ್ಲೋಸ್ ಆಗ್ತಾ ಇತ್ತು. ಆ ಏರಿಯಾನಲ್ಲಿ ಮನೆ ಬಾಡಿಗೆ ಕೂಡ ಕಮ್ಮಿ ಇತ್ತು. ಹಾಗಾಗಿ ಅವರು ಅದೇ ಏರಿಯಾನಲ್ಲಿ ಬಾಡಿಗೆಗೆ ಹೋಗಿದ್ರು. ಅಲ್ಲಿ ರಾತ್ರಿ ಹೊತ್ತು ಪೂರ್ತಿಯಾಗಿ ನಿಶಬ್ದವಾಗಿರ್ತಿತ್ತು. ಸುಧೀರ್ ರಾತ್ರಿ ಮನೆಗ್ ಬರೋ ಹೊತ್ತಿಗೆ ತುಂಬಾ ಲೇಟ್ ಆಗಿರ್ತಾ ಇತ್ತು. ಮನೆಗ್ ಬಂದ್ಮೇಲೆ ಹೆಂಡ್ತಿ ಪಕ್ಕದ ಮನೆಯವ್ರು ಹೇಳಿದ ಮಾತನ್ನೆಲ್ಲ ಹೇಳ್ತಾಳೆ. ಹುಚ್ಚು ಅವ್ರಿಗೆ. ಇವತ್ತಿನ ಜಮಾನದಲ್ಲಿ ದೆವ್ವ ಎಲ್ಲ ಎಲ್ಲಿರುತ್ತೆ ಹೇಳು? ಮನುಷ್ಯರಿರೋದಕ್ಕೆ ಪಾಪ ಜಾಗ ಇಲ್ಲ, ಇನ್ನ ಭೂತ ಎಲ್ಲಿರುತ್ತೆ ಹೇಳು? ಅವರು ಹೊಸ ಮನೆಗ್ ಬಂದು 2 ದಿನ ಆಗಿತ್ತು. 3ನೇ ದಿನ ಸುಧೀರ್ ಬಂದ ನಂತರ ನಡೀರಿ ಮಹಡಿಗೋಗೋಣ. ಇಬ್ರು ಊಟ ಮಾಡಿ ಮಹಡಿಗೋಗ್ತಾರೆ. ಅಲ್ಲಿ ನಿಂತ್ಕೊಂಡ್ ನೋಡಿದ್ರೆ ತುಂಬಾ ದೂರದವರೆಗೂ ಯಾರೂ ಕಾಣಿಸ್ತಿರೋದಿಲ್ಲ. ಎಲ್ಲಾ ಕಡೆ ನಿಶಬ್ದ ತುಂಬಿಕೊಂಡಿತ್ತು. ಆವಾಗವಾಗ ನಾಯಿಗಳು ಕೂಗುವಂತ ಶಬ್ದ ಆ ನಿಶಬ್ದನ ಓಡ್ಕೊಂಡ್ ಬರ್ತಾ ಇತ್ತು. ಆಗ ಇದ್ದಕ್ಕಿದ್ದ ಹಾಗೆ ದೂರದಿಂದ ಬರ್ತಾ ಇರೋಂತ ಒಂದು ಬೆಳಕು ಅವ್ರ ಕಣ್ಣಿಗೆ ಬೀಳತ್ತೆ. ಇದು ಸ್ವಲ್ಪ ಭಯಂಕರವಾದ ಜಾಗ ಅನ್ಸತ್ತೆ. ಆಗ ಅವ್ರು ನೋಡ್ತಾರೆ, ಒಬ್ಬ ಮನುಷ್ಯ ಅಲ್ಲಿಗೆ ಬರ್ತಾನೆ. ಅವ್ರ ಮನೆಯಿಂದ ಸ್ವಲ್ಪ ದೂರದಲ್ಲೇ ಒಂದು ಹೆಣನ ಮುಚ್ಚಿಬಿಟ್ಟು ಅಲ್ಲಿಂದ ಮೆತ್ತಿಗೆ ಹೊರಟೋಗ್ತಾನೆ. ಬಾ ಕೆಳಗೋಗೋಣ, ಅವ್ರು ಯಾರು ಅಂತ ಗೊತ್ತಾಗ್ತಿಲ್ಲ. ಅವರಿಬ್ರು ಏನು ಮಾತಾಡ್ದೆ ಅಲ್ಲಿಂದ ಕೆಳಗ್ ಬರ್ತಾರೆ. ಬೆಳಿಗ್ಗೆ ಅವನು ಕಿರಣ್ನ ಎಬ್ಬಿಸ್ತಾನೆ. ಬಾ ಒಂದ್ಸತಿ ಆ ಜಾಗ ನೋಡ್ಕೊಂಬರೋಣ, ಆ ಕಾರ್ ನಿಂತಿದ್ದ ಜಾಗನ. ಅವರು ಅಲ್ಲಿ ಹೋಗಿ ನೋಡ್ತಾರೆ. ಅಲ್ಲಿ ತುಂಬಾ ದೊಡ್ಡ ಮೈದಾನ ಇರತ್ತೆ. ಆದ್ರೆ ಗುಂಡಿ ಮೇಲ್ಗಡೆ ಮಣ್ಣು ಇನ್ನು ಹಸಿಯಾಗಿತ್ತು. ಮತ್ತೆ ಆ ಹಸಿ ಮಣ್ಣಲ್ಲಿ ಊರ್ಗೋಲಿನ ಗುರ್ತು ಕಾಣಿಸ್ತಾ ಇತ್ತು. ಒಳ್ಳೇದೇ ಆಯ್ತು ನಾವಿಲ್ ಮನೆ ತಗೊಳ್ದೇ ಇದ್ದಿದ್ದು. ನಮ್ಮನೆ ಪಕ್ಕನೆ ಯಾರೋ ಹೆಣ ಮುಚ್ಬಿಟ್ಟು ಹೋಗಿದ್ದಾರೆ. ಅದು ಆ ಊರ್ಗೋಲಿನ ಭೂತ ಅಲ್ಲ ತಾನೆ? ಆವತ್ತು ಸುಧೀರ್ ಆಫೀಸ್ಗೆ ಹೋಗೋಕ್ ಮುಂಚೆ ತನ್ನ ಫ್ರೆಂಡ್ ನಸೀರ್ ಹತ್ರ ಹೋಗಿ ಎಲ್ಲಾ ವಿಷಯನೂ ಹೇಳ್ತಾನವನಿಗೆ. ನಾನಂತೂ ಹೆದರೋದಿಲ್ಲ, ಆದ್ರೆ ಕಿರಣ್ ಸ್ವಲ್ಪ ಹೆದರ್ಕೊಂಡಿದ್ದಾಳೆ. ಏನ್ ಹೆದರ್ಕೊಳ್ಳೋದ್ ಅವಶ್ಯಕತೆ ಇಲ್ಲ. ನಾನು ಪೀರ್ ಬಾಬಾ ಬಗ್ಗೆ ಆ ಮಜರ್ ಮೌಲ್ವಿ ಅವ್ರು ಹೇಳ್ತಿರೋದನ್ನ ತುಂಬಾನೇ ಕೇಳಿದೀನಿ. ಹಾಗೆ ಹೇಳ್ತಿದ್ರು, ಅವರು ಸಾಕಷ್ಟು ಭೂತ ಪ್ರೇತಗಳನ್ನ ವಶಪಡಿಸ್ಕೊಂಡಿದಾರಂತೆ. ಅವರಿಬ್ರು ಮಸೀದಿಗೆ ಹೋಗ್ತಾರೆ. ಮೌಲಿ ಕೂಡ ಅವ್ರನ್ನ ನೋಡ್ತಿದ್ದ ಹಾಗೆ, ಬನ್ನಿ ಬನ್ನಿ, ನನ್ಗನ್ಸುತ್ತೆ ಯಾವ್ದೋ ಭೂತದ ಭಯಾನೇ ನಿಮ್ನ ಇಲ್ಲಿವರೆಗೂ ಕರ್ಕೊಂಡ್ಬಂದಿದೆ ಅಂತ. ಸುಧೀರ್ ಮೌಲಿಗೆ ಎಲ್ಲಾ ವಿಷಯನೂ ಹೇಳ್ದಾಗ ಅವರು ಏನು ಮಾತಾಡದೆ ಕಣ್ಮುಚ್ಕೊಂಡು ಏನೋ ಓದೋಕ್ ಶುರು ಮಾಡ್ತಾರೆ. ಮತ್ತೆ ಸುಧೀರ್ಗೆ ಅವನು ಎಚ್ಚರಿಕೆ ಕೊಡ್ತಾನೆ. ರಾತ್ರಿ ಹೊತ್ತು ಯಾರಾದ್ರೂ ಬಾಗ್ಲು ತಟ್ಟಿದ್ರೆ ಯಾವತ್ತೂ ತೆಗಿಬಾರ್ದು. ಯಾಕೆ? ಎಲ್ಲದಕ್ಕೂ ಉತ್ತರ ಸಿಗೋದಿಲ್ಲ, ಬರೀ ಜಾಗೃತರಾಗಿರ್ಬೇಕು. ಅವರು ಹೋಗೋಕ್ ಮುಂಚೆ ಅವನಿಗೊಂದು ಡಬ್ಬಿ ಕೊಡ್ತಾರೆ. ಯಾವತ್ತಾದ್ರೂ ಯಾವ್ದಾದ್ರೂ ಆತ್ಮ ಕಾಣಿಸ್ಕೊಂಡ್ರೆ ಇದ್ರಲ್ಲಿರೋ ಅಂತ ಅಕ್ಕಿ ಕಾಳನ್ನ ಅದ್ರ ಮೇಲೆ ಹಾಕ್ಬಿಡ್ಬೇಕು. ಅವನ್ಗೆ ಸ್ವಲ್ಪ ಅನುಮಾನ ಬರತ್ತೆ. ಅವನು ಮನೆಗ್ ಹೋಗಿ ಹೆಂಡತಿ ಹತ್ರ ಎಲ್ಲಾ ವಿಷಯನೂ ಹೇಳ್ತಾನೆ. ಯಾಕ ಅವ್ರು ಹಾಗೆ ಹೇಳ್ತಾ ಇದ್ರು? ಸ್ಮಶಾನ ಇದ್ದಿದ್ ಜಾಗ ಅಂತೆ, ಅಷ್ಟೊಂದು ಸುರಕ್ಷಿತ ಇಲ್ಲ ಇಲ್ಲಿ. ಬಹುಶಃ ಅವರು ಇಲ್ಲಿನ ಭೂತ ಪ್ರೇತಗಳ ಬಗ್ಗೆ ಕೇಳ್ಪಟ್ಟಿರ್ಬೋದು. ಅವರು ಈ ಮನೆಗ್ ಬಂದು 1 ತಿಂಗಳು ಕಳ್ದ್ ಹೋಗಿತ್ತು. ಎಲ್ಲಾನು ಸಾಮಾನ್ಯವಾಗೇ ಇತ್ತು. ಅವತ್ತು ಅಮಾವಾಸ್ಯೆ ರಾತ್ರಿ ಆಗಿತ್ತು, ಜೊತೆಗೆ ಶೆಕೆನೂ ಜಾಸ್ತಿ ಆಗಿತ್ತು. ಮಧ್ಯರಾತ್ರಿ 2 ಗಂಟೆ ಸಮಯದಲ್ಲಿ ಕಿರಣ್ಗನ್ಸತ್ತೆ ಯಾರೋ ದಿಂಬನ್ನ ಎಳಿತಾ ಇದಾರೆ ಅಂತ. ಅವಳು ನಿದ್ದೆ ಮಾಡ್ತಾನೆ ಮಾತಾಡ್ತಿರ್ತಾಳೆ. ಏನ್ ಸುಧೀರ್, ನಿದ್ದೆ ಮಾಡಕ್ ಬಿಡಿ. ಅವಳು ಕಣ್ಬಿಟ್ಟು ನೋಡ್ತಾಳೆ, ಸುಧೀರ್ ನಿದ್ದೆ ಮಾಡ್ತಾ ಇದ್ದ. ಅವಳು ನಿದ್ದೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಅವಳಿಗನ್ಸತ್ತೆ ಮಹಡಿ ಮೇಲೆ ಯಾರೋ ಓಡಾಡ್ತಾ ಇದಾರೆ ಅಂತ. ಅವಳು ಮಲ್ಗೆ ಇರ್ತಾಳೆ. ಆಮೇಲೆ ಎದ್ದು ಕಿಟಕಿ ಹಾಕೋದಿಕ್ಕೆ ಅಂತ ಹೋಗ್ತಾಳೆ. ಅಲ್ಲಿ ಅವಳು ನೋಡ್ತಾಳೆ, ಒಬ್ಬ ಊರ್ಗೋಲನ್ನ ಊರ್ಕೊಂಡು ಭಯಂಕರವಾದ ರೂಪ ಇರೋ ವ್ಯಕ್ತಿ ಕಿಟಕಿ ಎದುರುಗಡೆ ನಿಂತ್ಕೊಂಡು ಅವಳನ್ನೇ ನೋಡ್ತಾ ಇರ್ತಾನೆ. ಅವಳು ಹೆದರ್ಕೊಂಡು ಜೋರಾಗಿ ಕೂಗ್ಕೋತಾಳೆ. ಅಷ್ಟ್ರಲ್ಲೇ ಸುಧೀರ್ಗೂ ಕೂಡ ಎಚ್ಚರ ಆಗೋಗತ್ತೆ. ಏನಾಯ್ತು? ಅಲ್ನೋಡಿ, ಅವ್ನ್ ಬಂದ್ಬಿಟ್ಟಿದಾನೆ, ಕಿಟಕಿ ಮುಚ್ಚಿ ಬೇಗ. ಯಾರ್ ಬಂದ್ರು? ನೀನ್ ಯಾರನ್ನ ನೋಡಿ ಕಿರಿಸ್ತಿದ್ಯಾ? ಆಗ ಕಿರಣ್ ಅವನಿಗೆ ಎಲ್ಲಾನು ಹೇಳ್ತಾಳೆ. ನನ್ಗಂತೂ ಯಾರು ಕಾಣಿಸ್ತಿಲ್ಲ, ನಿನ್ಗೆ ಭ್ರಮೆ ಇರ್ಬೋದು, ಸುಮ್ನೆ ಮಲ್ಕೋ ಹೋಗು. ಮಾರನೇ ದಿನ ಸುಧೀರ್ ತುಂಬಾ ಬೇಗ ನಿದ್ದೆಗೆ ಹೋಗ್ತಾನೆ. ಮಧ್ಯರಾತ್ರಿ 2 ಗಂಟೆ ಸಮಯದಲ್ಲಿ ಕಿಟಕಿನ ಯಾರೋ ಬಡಿತಾರೋ ಶಬ್ದ ಕೇಳ್ಸತ್ತೆ. ಹಿಂದಿನ ರಾತ್ರಿ ಘಟನೆನ ನೆನ್ಸ್ಕೊಂಡು ಕಿರಣ್ಗೆ ಬೆವರಿಳಿಯತ್ತೆ. ಆ ಕೂಡ್ಲೆ ಸುಧೀರ್ನ ಎಬ್ಬಿಸ್ತಾಳೆ. ಅವನ್ಗೂ ಕೂಡ ಆ ಶಬ್ದ ಕೇಳ್ಸತ್ತೆ, ಆದ್ರೆ ಕಿಟಕಿ ಮಾತ್ರ ತೆಗಿಯೋದಿಲ್ಲ.
ಸ್ವಲ್ಪ ಹೊತ್ತಿನ ನಂತರ ಅವ್ರಿಗನ್ಸತ್ತೆ ಯಾರೋ ಕುಂಡ್ಕೊಂಡು ತುಂಬಾ ದೂರ ಹೋಗ್ತಾ ಇದ್ದಾರೆ ಅಂತ. 2-3 ದಿನದಿಂದ ಅವರಿಗೆ ನಿದ್ದೆ ಸರಿಯಾಗಿರೋದಿಲ್ಲ. ಕಿರಣ್ ಚಿಂತೆನಲ್ಲಿ ಮುಳುಗೋಗಿದ್ಲು, ಕಣ್ಣನ್ನ ಮುಚ್ಕೊಂಡಿದ್ಲು. ಆದ್ರೆ ಸುಧೀರ್ ನಿದ್ದೆ ಮಾಡಿದ್ದ. ಕಿರಣ್ಗೆ ಮತ್ತೆ ಅನ್ಸತ್ತೆ ಕಿಟಕಿ ಯಾರೋ ಬಡಿತಾ ಇದ್ದಾರೆ ಅಂತ. ಆ ಕೂಡ್ಲೆ ಕಿರಣ್ ಎದ್ದು ಕಿಟಕಿನ ತೆಗಿತಾಳೆ. ಅಲ್ಲಿ ನೋಡ್ತಾಳೆ ಹೊರಗಡೆ ಅದೇ ವ್ಯಕ್ತಿ ನಿಂತಿದ್ದ. ಯಾರ್ ನೀನು? ಮತ್ತೆ ಏನ್ ಬೇಕು ನಿನ್ಗೆ? ಮೊದ್ಲು ಅವನು ಎಷ್ಟು ಜೋರಾಗಿ ನಗ್ದ ಅಂದ್ರೆ ಅದ್ರಿಂದ ಸುಧೀರ್ಗೂ ಎಚ್ಚರ ಆಗೋಗತ್ತೆ. ನಾನು ಬೈಸಾಕಿ ಅಂತ ಭೂತ. ಅವತ್ತು ತೋಟದಲ್ಲಿ ನೀವು ಯಾವ ಘಟನೆಯನ್ನ ನೋಡಿದ್ರೋ ಅದಕ್ಕೆ ನಿಮ್ಗೆ ಶಿಕ್ಷೆ ಆಗ್ಲೇಬೇಕು. ಈಗ ನಿಮ್ಮ ಸರದಿ. ಅದನ್ನ ಹೇಳಿ ಅವನ್ ಕೈಯನ್ನ ಮುಂದೆ ಚಾಚಿ ಕುತ್ಕೆನ ಇಸ್ಕಿ ಅವಳನ್ನ ಕಿಟಕಿಯಿಂದ ಹೊರಗಡೆ ಎತ್ಕೊಂಡ್ಬಿಡ್ತಾನೆ. ಆಗ ಸುಧೀರ್ಗೆ ಆ ಮೋಲಿ ಕೊಟ್ಟಂತ ಡಬ್ಬಿ ಜ್ಞಾಪಕಕ್ ಬರತ್ತೆ. ಆದ್ರೆ ಅದನ್ನ ಎಲ್ಲಿಟ್ಟಿದೀನಿ ಅನ್ನೋದು ಅವನ್ಗೆ ನೆನ್ಪಕ್ ಬರಲ್ಲ. ಹೇಗೋ ಮಾಡಿ ಅದನ್ನ ಹುಡುಕಿ ಅದ್ರ ಹಿಂದೆನೆ ಓಡ್ ಹೋಗ್ತಾನೆ. ಅಷ್ಟೊತ್ತಿಗೆ ಆ ಭೂತ ಕಿರಣನ್ನ ಕರ್ಕೊಂಡು ಕುಂಡ್ಕೊಂಡು ತುಂಬಾ ದೂರ ಹೊರಟೋಗಿರತ್ತೆ. ಸುಧೀರ್ ಹಿಂದೆ ಬರೋದನ್ನ ನೋಡಿ, ನಿನ್ನ ಕೈಯಲ್ಲಿ ಏನಿದ್ಯೋ ಅದನ್ನ ಬಿಸಾಕು. ಒಂದು ವೇಳೆ ನೀನ್ ಅವಳನ್ನ ಬಿಟ್ಟಿಲ್ಲ ಅಂದ್ರೆ ಈ ಡಬ್ಬಾಲಿರೋ ಎಲ್ಲ ಅಕ್ಕಿನೂ ನಿನ್ ಮೇಲೆ ಹಾಕ್ತೀನಿ. ಅದನ್ನ ಹೇಳಿ ಆ ಡಬ್ಬಿನ ಮುಂದೆ ತೋರಿಸಿದಾಗ ಆ ಭೂತ ಹೆದರ್ಕೊಂಡು ಕಿರಣ್ನ ಕರ್ಕೊಂಡು ಮುಂದೆ ಬರತ್ತೆ. ಅವಳನ್ನ ಬಿಟ್ಬಿಡು, ನಿನ್ ಜಾಗಕ್ಕೆ ನೀನು ಮತ್ತೆ ವಾಪಸ್ ಹೋಗ್ಬಿಡು. ಆ ಭೂತ ಸುಧೀರ್ನ ದೊಡ್ಡ ಕಣ್ಗಳಿಂದ ನೋಡಿ ಕಿರಣ್ನ ಬಿಟ್ಬಿಡತ್ತೆ. ಅದೇ ಸಮಯದಲ್ಲಿ ಮರದ ಕೆಳಗಡೆ ಇದ್ದಂತ ಆ ಭೂಮಿ ಬಾಗಿಲ್ ತರ ಓಪನ್ ಆಗತ್ತೆ. ಅದು ಹೋಗ್ತಾ ಹೋಗ್ತಾ ಹೇಳ್ಬಿಟ್ಟು ಹೋಗತ್ತೆ, ಒಂದು ವೇಳೆ ಆ ಡಬ್ಬ ಇವತ್ ನಿನ್ ಹತ್ರ ಇರ್ಲಿಲ್ಲ ಅಂದ್ರೆ ನಿಮ್ಮಿಬ್ಬರ ಕತೆನೂ ಮುಗಿಸ್ಬಿಡ್ತಿದ್ದೆ. ಸುಧೀರ್ ಯಾವ್ದೇ ಅಪಾಯ ತಲೆ ಮೇಲೆ ಎಳ್ಕೊಳ್ಳೋದಕ್ಕೆ ಇಷ್ಟ ಇರಲ್ಲ. ಆ ಊರ್ಗೋಲಿನ ಭೂತ ಭೂಮಿ ಒಳಗಡೆ ಹೋಗ್ತಿದ್ ಹಾಗೇನೆ ಅವನು ಡಬ್ಬಿನ ತೆಗ್ದು ಅದ್ರೊಳಗಡೆ ಇದ್ದಂತ ಅಕ್ಕಿನ ತೆಗ್ದು 4 ಕಾಳನ್ನ ಅದ್ರೊಳಗಡೆ ಹಾಕ್ತಾನೆ. ಅದೇ ಸಮಯಕ್ಕೆ ಅಕ್ಕಪಕ್ಕ ಯಾರೋ 4 ಜನ ತುಂಬಾ ಜೋರಾಗಿ ಕೂಗುವಂತ ಶಬ್ದ ಕೇಳ್ಸತ್ತೆ. ಅದರಿಂದ ಅವರಿಗೆ ಭಯ ಆಗತ್ತೆ. ರಾತ್ರಿ ಒಂದು ಕಡೆಯಿಂದ ನಾಯಿಗಳು ಕೂಗೋ ಶಬ್ದ ಕೇಳಿಸ್ತಿತ್ತು, ಇನ್ನೊಂದು ಕಡೆ ಭೂತದ ಅಟ್ಟಹಾಸ. ಸುಧೀರ್ ಮತ್ತೆ ಡಬ್ಬಿ ತೆಗ್ದು 4 ಅಕ್ಕಿ ಕಾಳನ್ನ ಅಲ್ಲೇ ಹಾಕ್ತಾನೆ. ಎಲ್ಲ ಮರಗಳು ಜೋರಾಗಿ ಅಳ್ಳಾಡೋಕ್ ಶುರುವಾಗತ್ತೆ. ಬಹುಶಃ ಎಲ್ಲ ಭೂತಗಳು ತಮ್ಮ ಕೋಪನ ಹೊರಗಾಗ್ತಿದ್ವು ಅನ್ಸತ್ತೆ. ಇದ್ದಕ್ಕಿದ್ದ ಹಾಗೆ ನೋವಲ್ ಕೂಗ್ಕೋತಾ ಇದ್ದಂತ ಶಬ್ದ ಕಮ್ಮಿ ಆಗ್ತಾ ಹೋಗತ್ತೆ. ನಿಧಾನವಾಗಿ ಎಲ್ಲ ಶಾಂತವಾಗತ್ತೆ. ನಾನ್ ಹೇಳ್ದಾಗ ನನ್ ಮಾತನ್ನ ನೀವು ತಮಾಷೆ ಅಂತ ಅನ್ಕೊಂಡ್ಬಿಟ್ಟಿದ್ರಿ ಅಲ್ವಾ? ನಿನ್ನ ಮಾತಲ್ಲೇ ವಿಶ್ವಾಸ ಇಟ್ಟು ನಾನು ಆ ಮೌಲ್ವಿ ಸಾಹೇಬ್ರ ಹತ್ರ ಈ ಡಬ್ಬನ್ ತಗೊಂಬಂದೆ. ಒಂದು ವೇಳೆ ಇದು ಇವತ್ತಿರ್ಲಿಲ್ಲ ಅಂದಿದ್ರೆ ಆ ಭಗವಂತನ್ಗೆ ಗೊತ್ತು ನಮ್ಗೇನಾಗ್ತಿತ್ತಂತ. ಸುಧೀರ್ ಮತ್ತೆ ಕಿರಣ್ ವಾಪಸ್ ಮನೆಗ್ ಬಂದು ನೆಮ್ಮದಿಯ ಉಸಿರು ಬಿಡ್ತಾರೆ. ಸುಧೀರ್ ಮನ್ಸಲ್ಲೇ ಮೋಲಿ ಸಾಬ್ರಿಗೆ ಮತ್ತೆ ನಸೀರ್ಗೆ ಧನ್ಯವಾದ ಹೇಳ್ತಾನೆ. ಮಾರನೇ ದಿನನೇ ಅವರು ಆ ಮನೆನ ಖಾಲಿ ಮಾಡಿ ಬೇರೆ ಮನೆಗೆ ಬಾಡ್ಗೆಗೆ ಹೋಗ್ತಾರೆ.